Hi, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಗೌಡ ಯೂಟ್ಯೂಬ್ ಚಾನಲ್. ಸೊ ದಿಸ್ ಈಸ್ ದ ಕಂಟಿನ್ಯೂಷನ್ ಆಫ್ ಪಾರ್ಟ್ 1 ಸ್ಯಾರಿ ವ್ಲಾಗ್. ಸೊ ಇದು ಫಸ್ಟ್ ನಾನು ಹಲ್ದಿಗೆ ತೊಗೊಂಡಿದ್ದು ಸ್ಯಾರಿ. ಇದು ಬಂದು ಮೀಶೋದಲ್ಲಿ ತೊಗೊಂಡಿದ್ದು ಅರೌಂಡ್ 300 ರುಪೀಸ್ ವಿತ್ ಬ್ಲೌಸ್ ಇತ್ತು. ಈ ಸೆಕೆಂಡ್ ಸ್ಯಾರಿ. ಆಫ್ಟರ್ ಹಲ್ದಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ. ಶಾಸ್ತ್ರ ಇರುತ್ತೆ ಮನೆಯಲ್ಲಿ, ಸೊ ಆ ಶಾಸ್ತ್ರಕ್ಕೆ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ. ಇದನ್ನು ನಾನು ಚಿಕ್ಕಪೇಟೆ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಸೊ ಇದು ಕಡ್ಡಿ ಜಾರ್ಜೆಟ್, ಪ್ಯೂರ್ ಜಾರ್ಜೆಟ್ ಸ್ಯಾರಿ. ಇಟ್ಸ್ ಅರೌಂಡ್ 3000 ರುಪೀಸ್ ಆಯ್ತು ನನಗೆ, 3.5 ಆರ್ 3000 ರುಪೀಸ್. ಸೊ ಇದು ಒಂಥರ ಸ್ಕೈ ಬ್ಲೂ ಕಲರ್ ವಿತ್ ದಿಸ್ ಬುಟ್ಟ ಬಾರ್ಡರ್ ಥರ ಬರುತ್ತೆ. ಆ್ಯಂಡ್ ರಿಚ್, ಇಲ್ಲಿ ತೋರಿಸ್ತೇನೆ ನಿಮಗೆ, ರಿಚ್ ಆಗಿರುವಂಥ ಒಂದು ಬಾರ್ಡರ್, ಪಿಂಕಿಶ್ ಬಾರ್ಡರ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ದ ಪಲ್ಲು, ಫುಲ್ ಪಿಂಕಿಶಲ್ಲಿ ಬರುತ್ತೆ, ಫುಲ್ ಲೈಕ್ ದಿಸ್ ಗೋಲ್ಡನ್ ಕಲರ್ ಬಾರ್ಡರಲ್ಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಈ ಥರ ಒಂದು ಕುಚ್ಚು ಹಾಕ್ಕೊಂಡಿದ್ದೀನಿ, ನಾನೇ ಇದು ಹಾಕ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಇದು. ಆಫ್ಟರ್ ಹಲ್ದಿ ನಾನು ಇದು ವೇರ್ ಮಾಡಿದ್ದೆ. ಸೊ ಇದರದ್ದು ಮ್ಯಾಚಿಂಗ್ ಬ್ಲೌಸ್ ನೋಡ್ತಾ ಇದ್ದೀರಾ, ಈ ಥರ ಬ್ಲೌಸ್ ಬರುತ್ತೆ, ಫುಲ್ ಪಿಂಕಿಶ್, ಪ್ಲೇನ್ ಪಿಂಕ್ಗೆ ಈ ಥರ ಒಂದು ಗೋಲ್ಡನ್ ಕಲರ್ ಪ್ರಿಂಟ್ ಬರುತ್ತೆ. ಸೊ ಇದಕ್ಕೆ ನಾನು ಸಿಂಪಲಾಗೆ ವರ್ಕ್ ಮಾಡಿಸಿದ್ದೆ. ಸೊ ಇದು ಗೋಲ್ಡನ್ ಬೀಡ್ಸಲ್ಲಿ ಈ ಕಲರ್ ಹಾಕಿದ್ದಾರೆ, ಮಧ್ಯ ಲೀಫ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇದೆಲ್ಲ ಸಿಂಪಲ್ ಲೀಫ್ ಡಿಸೈನೇ ಮಾಡಿಸಿದ್ದೀನಿ. ಇಷ್ಟೊಂದು ಲೀವ್ಸ್ ಇದಕ್ಕೆ ಅಷ್ಟೇ, ಸ್ಲೀವ್ಸ್ಗೂ ಅಷ್ಟೇ. ಸೊ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ, ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ. ಸಿಂಪಲ್ ಕಪ್ಸ್ ಬ್ಲೌಸೇ ಇಟ್ಸಿದ್ದೀನಿ, ಬಿಕಾಸ್ ಸ್ವಲ್ಪ ಡೀಪ್ ಬರೋದ್ರಿಂದ ಇಟ್ಸ್ ಬೆಟರ್. ನೀವು ಕಪ್ಸ್, ಗೋ ಫಾರ್ ಕಪ್ಸ್, ಇಟ್ಸ್ ಬೆಟರ್ ಬ್ಲೌಸಸಲ್ಲಿ. ಸೊ ಈ ಥರ ಒಂದು ಡಿಸೈನ್ ಬರುತ್ತೆ. ಯಾರೇ ಬೇಕಾದರೂ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ನೀವು ಸ್ಟಿಚ್ ಮಾಡಿಸ್ಬೋದು ಈ ಥರ ಡಿಸೈನ್ನ. ಸೊ ಆಫ್ಟರ್ ಹಲ್ದಿ ನಾನು ಚೌಟ್ರಿಗೆ ಹೋಗುವಾಗ ಈ ಸ್ಯಾರಿ ವೇರ್ ಮಾಡಿದ್ದೆ. ಸೊ ಇದೇ ಸ್ಯಾರಿಲಿ ಕೂಡ ನನ್ನ ಬಳೆ ಶಾಸ್ತ್ರ ಆಗಿದ್ದ ಸ್ಯಾರಿ ಇದು. ಇದು ಕ್ರೇಪ್, ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಇದು. ಇದು ರೆಡ್ಡಲ್ಲೇ ಬರುತ್ತೆ ಸೆಲ್ಫ್. ಸೊ ನಾನಿದು ಬ್ಲೌಸ್ ಇನ್ನೂ ತೆಗೆಸಿಲ್ಲ, ಸೊ ಅದರಲ್ಲೇ ಬಿಟ್ಟಿದ್ದೀನಿ. ಸೊ ಇದು ನಿಮಗೆ ಪಲ್ಲು ಬರುತ್ತೆ, ಐ ಮೀನ್ ಸೆರಗು. ಸೊ ಇದಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಕುಚ್ಚು ಬಂದು ಇದು ನನ್ನ ಆಂಟಿನೇ ಹಾಕ್ಕೊಟ್ಟಿರೋದು ಕುಚ್ಚೆಲ್ಲ. ಸೊ ಅವ್ರ ಡೀಟೇಲ್ಸ್ ಬೇಕಂದರೆ, ಅವ್ರ ಫೋನ್ ನಂಬರ್ ಬೇಕಂದರೆ ಮೈಸೂರವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಒಂದು DM ಮಾಡಿದರೆ ಐ ವಿಲ್ ಗೆಟ್ ಟು ನೋ, ಐ ವಿಲ್ ಸೆಂಡ್ ಯುವರ್ ನಂಬರ್. ಸೊ ನೋಡಿ, ಈ ಥರ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ಯಾರಿ ಕೂಡ. ನಾನು ಫೋಟೋಸೆಲ್ಲ ಅಟ್ಯಾಚ್ ಮಾಡ್ತೀನಿ ನಿಮಗೆ. ಸೊ ಹಿಂಗೆ ಕಾಣಿಸ್ತಿತ್ತು ಅಂತ ಯು ಕ್ಯಾನ್ ಹ್ಯಾವ್ ಎ ಲುಕ್. ನಾನು ಆ ರೆಡ್ ಸ್ಯಾರಿಗೆ ಈ ಬ್ಲೌಸ್ನ ನಾನು ಪೇರ್ ಮಾಡಿದ್ದೆ. ಈ ಬ್ಲೌಸ್ ಬಂದು ಎಲ್ಲ ಥರ ಸ್ಯಾರೀಸ್ಗೂ ನೀವು ಪೇರ್ ಮಾಡ್ಬೋದು. ಇದು ಬಂದು ನಾನು ಪೀಸ್ ತೊಗೊಂಡಿದ್ದೆ, ವೈಟ್ ಕಲರ್ ಪೀಸ್. ಇದು ಮೀನಾ ಬಜಾರಲ್ಲಿ ತೊಗೊಂಡಿರೋದು. ಮೀನಾ ಬಜಾರಲ್ಲಿ ಜಮ್ ಬಜಾರ್ ಅನ್ನೋ ಒಂದು ಶಾಪಲ್ಲಿ ನಾನು ಇದು ಪೀಸ್ ತೊಗೊಂಡು ಈ ಥರ ವರ್ಕ್ ಮಾಡಿಸಿದ್ದೀನಿ. ನಾನು ವರ್ಕ್ ಎಲ್ಲ ಎಲ್ಲಿ ಮಾಡಿಸ್ದೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ನಾನು. ಸೊ ನೋಡಿ, ಬ್ಲೌಸ್ ಬಂದು ಈ ಥರ ಲೀಫ್ ಥರ ಡಿಸೈನ್ ಬಂದಿರುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಇಲ್ಲಿ ಸೈಡಿಗೆ ನಾನೊಂದು ಇದು ಇಡ್ಸಿದ್ದೀನಿ, ಪರ್ಲ್ ಥರ. ಸೊ ಈ ಥರ ಬರುತ್ತೆ ಡಿಸೈನ್, ತುಂಬಾ ಬ್ಯೂಟಿಫುಲ್ಲಾಗಿದೆ. ಜಸ್ಟ್ ಹ್ಯಾವ್ ಎ ಲುಕ್. ನೋಡಿ, ಈ ಥರ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಈ ಥರ ಇಡ್ಸಿದ್ದೀನಿ, ಫುಲ್ ಡೀಪ್. ಆ್ಯಂಡ್ ಇದು ಕೂಡ ಕಪ್ಸ್ ಬ್ಲೌಸ್. ಸೊ ಇದಕ್ಕೆ ಥ್ರೆಡ್ಡಿಗೆ ಬಂದು ಈ ಥರ ವರ್ಕ್ ಮಾಡಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದ್ರೆ ಸ್ಟಿಚ್ ಮಾಡಿಸ್ಬೋದು. ದಿಸ್ ವಾಸ್ ದ ಕಂಪ್ಲೀಟ್ ಲುಕ್ ಆಫ್ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್. ನೆಕ್ಸ್ಟ್ ಸ್ಯಾರಿ ಬಂದು ನೈಟ್ ರಿಸೆಪ್ಷನ್ ಸ್ಯಾರಿ. ಸೊ ಈ ಥರ ಒಂದು ಪಿಂಕಿಶ್ ಪೀಚ್ ಕಲರ್ಗೆ ಡಾರ್ಕ್ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು, ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ನಾನು ಇದನ್ನೇ ಚೂಸ್ ಮಾಡಿದೆ ನೈಟ್ ರಿಸೆಪ್ಷನ್ಗೆ. ನೀವು ನೋಡ್ತಾ ಇದ್ದೀರಾ, ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಗೋಲ್ಡನ್ ಡಬಲ್ ಕಲರ್ ಶೇಡಲ್ಲಿದೆ, ಗೋಲ್ಡನ್ ವಿತ್ ಹಿಂಗೆ ನೋಡ್ರಿ ಗೋಲ್ಡ್ ಅನಿಸುತ್ತೆ. ಸೊ ತುಂಬ ಮುಂದೆ ಹೋಗಿ ನೋಡಿದ್ರೆ ಪೀಚ್ ಕಲರ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿದೆ. ಸೆರಗು ಕೂಡ ಅಷ್ಟೇ ಈ ಥರ ಬ್ಲೂವಲ್ಲಿ ರಿಚಾಗಿ ಬರುತ್ತೆ ಸೆರಗು. ಸೊ ಸಖತ್ ಬ್ಯೂಟಿಫುಲ್ಲಾಗಿದೆ. ಆ್ಯಂಡ್ ನಾನು ಇದಕ್ಕೆ ವರ್ಕ್ ಮಾಡಿಸಿರೋದು ಬಂದ್ಬಿಟ್ಟು ಈ ಥರ ವರ್ಕ್ ಮಾಡಿಸಿದ್ದೀನಿ ನಾನು. ನೀವು ನೋಡ್ತಾ ಇದ್ದೀರಾ, ಈ ಥರ ಹ್ಯಾಂಡ್ ವರ್ಕ್ ಇದು. ಸೊ ರಿಸೆಪ್ಷನ್ ಸ್ಯಾರಿನ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಈ ಥರ ಮಾಡಿಸಿದೆ ನಾನು. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿಸಿಲ್ಲ, ಸೊ ಈ ಥರ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಒಂದು ಪರ್ಲೆಲ್ಲ ಇಡ್ಸಿದ್ದೀನಿ, ನೋಡ್ತಾ ಇದ್ದೀರಾ. ಇದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ, ನಾನು ಹೇಗೆ ಕಾಣಿಸ್ತಿತ್ತು ವೇರ್ ಮಾಡಿದಾಗ ಅಂತ. ಸೊ
ಎಲ್ಲಿ ಬೇಕಾದರೆ ಹೋಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು. ದಿಸ್ ಬ್ಲೌಸ್ ಇಸ್ ನೈಟ್ ರಿಸೆಪ್ಷನ್ ಬ್ಲೌಸ್ ಇದು. ಸೊ ಇದು ಕೂಡ ಕಪ್ಸ್ ಬ್ಲೌಸ್ ಆ್ಯಂಡ್ ಈ ಥರ ಒಂದು ನಂದು ಪೀಚ್ ಕಲರ್ ಆಗಿರೋದ್ರಿಂದ ಸ್ಯಾರಿ ಕಲರ್. ಸೊ ಈ ಥರ ಒಂದು ನೆಕ್ ಡಿಸೈನ್ ಬಂದು ಹೀಗೆ, ಸೊ ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ. ಸೊ ಇದು ಕೂಡ ಹೆವಿ ವರ್ಕ್ ಫಾರ್ ಸ್ಲೀವ್ಸ್. ಸೊ ಸ್ಲೀವ್ಗೆ ಇದು ಫುಲ್ ರಿಸೆಪ್ಷನ್ ಸ್ಯಾರಿ ಆಗಿರೋದ್ರಿಂದ ನಾನು ಫುಲ್ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೆ, ನೋಡ್ತಾ ಇದ್ದೀರಾ. ಬಟ್ ಬಾರ್ಡರ್ ಮೇಲೆ ಮಾಡಿಸಿರೋದ್ರಿಂದ ಅಷ್ಟು ತುಂಬ ಎದ್ದು ಕಾಣಿಸ್ತಿದೆ. ಬಟ್ ರಿಸೆಪ್ಷನ್ ಸ್ಯಾರಿ ಅಂದರೆ ಮಾಡಿಸ್ಲೇಬೇಕಿತ್ತು. ಸೊ ನಾನು ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೆ. ಸೊ ಇದರ ಫುಲ್ಲಿ ಫ್ಲವರ್ ಫುಲ್ ಫ್ಲೋರಲ್ ಥರ ಮಾಡಿಸಿರೋದು. ನನಗೆ ಫ್ಲೋರಲ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಬ್ಲೂ ಕಲರ್ ಇದು ಕೊಟ್ಟಿದ್ದಾರೆ ಪರ್ಲ್ಸು. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ಥರ ಡಿಸೈನ್ ಬರುತ್ತೆ, ಲೈಕ್ ಟೆಂಪಲ್ ಡಿಸೈನ್ ಥರ. ಆ್ಯಂಡ್ ಇದಕ್ಕೆ ಈ ಥರ ಒಂದು ಚಿಕ್ಕದೊಂದು ಇದು ಹಾಕಿದ್ದಾರೆ. ಇದು ನಾನೇನು ಹೇಳಿರಲಿಲ್ಲ, ಅದು ಎಕ್ಸ್ಟ್ರಾ ಹಾಕಿರೋದು ಅವರು. ಸೊ ಇದು ಬ್ಯಾಕ್ ಸೈಡು ಅಷ್ಟೇ ಈ ಥರ ಒಂದು ಸ್ಟೋನ್ಸ್ ಹಾಕ್ಸಿದ್ದೀನಿ. ಈ ಥರ ಒಂದು ಸ್ಟೋನ್ ಹಾಕ್ಸಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ದಿಸ್ ವಾಸ್ ದ ಕಂಪ್ಲೀಟ್ ಲುಕ್ ಆಫ್ ನೈಟ್ ರಿಸೆಪ್ಷನ್ ಲುಕ್ ಇದು ವಿತ್ ಸ್ಯಾರಿ. ಇಲ್ಲೇ ಆಫ್ಟರ್ ರಿಸೆಪ್ಷನ್ ಮಾರ್ನಿಂಗ್ ಧಾರೆ ಸೇರೆ. ಸೊ ಧಾರೆ ನನಗೆ ಇನ್ಯಾವ ರಿಚುವಲ್ಸು ಇರಲಿಲ್ಲ ಮಾರ್ನಿಂಗ್ ನನಗೆ. ಸೊ ಅದಕ್ಕೆ ನಾನು ಡೈರೆಕ್ಟ್ ಧಾರೆಗೆ ರೆಡಿ ಆಗಿದ್ದು. ಸೊ ಈ ಧಾರೆ ಸೀರೆ ಬಂದು ಎಲ್ಲೋ ಫಂಕ್ಷನ್ ಇತ್ತು ಅಂತ ನಾನು ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇದು ಕ್ರೀಮ್ ವಿತ್ ಮರೂನ್. ನಾನು ಇದೇ ಥರ ಬೇಕು ಅಂತಲೇ ನಾನು ಈ ಕಲರ್ಗೆ ಆಪ್ಟ್ ಮಾಡಿದ್ದು ನಾನು. ಸೊ ಈ ಥರ ಬರುತ್ತೆ ಬಾರ್ಡರು. ನಾನು ಇನ್ನೊಂದು ಸಲ ಇವಾಗನ ತೋರಿಸ್ತೀನಿ ಓಪನ್ ಮಾಡಿ. ಸೊ ಈ ಥರ ಮಾವಿನಕಾಯಿ ಬಾರ್ಡರ್ ನಾನು ಈ ಥರ ಕುಚ್ಚು ಹಾಕ್ಸಿದ್ದೀನಿ, ಈ ಥರ ರಿಚ್ ಆಗಿರಲಿ ಅಂತ ದಾರೆಗೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಈ ಥರ ಒಂದು ಪ್ರಿಂಟೆಡಲ್ಲಿ ಬರುತ್ತೆ ಸ್ಯಾರಿ, ನೋಡ್ತಾ ಇದ್ದೀರಾ. ಸೊ ನಾನು ಇನ್ನೊಂದ್ಸಲ ಯಾವಾಗನ ತೋರಿಸ್ತೀನಿ, ಡೆಫಿನೆಟ್ಲಿ ತೋರಿಸ್ತೀನಿ ನಾನು ಹಿಂಗೆ ಕಾಣಿಸ್ತಿತ್ತು ಅಂತ. ಸೊ ನಾನು ಇದು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ. ನೀವು ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ ಸ್ಯಾರಿ ಅಂತ. ಅದೇ ಸೀರೆದು ಬ್ಲೌಸ್ ಬಂದು ಇದು ಕೂಡ ಕಪ್ಸ್ ಬ್ಲೌಸ್ ಆ್ಯಂಡ್ ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ. ಹೆವಿ ವರ್ಕ್ ಮಾಡಿಸಿರೋದು ನಾನು ನನ್ನ ಆಲ್ ಓವರ್ ಮ್ಯಾರೇಜ್ ಬ್ಲೌಸಸಲ್ಲಿ ಇದೇ ಮೋಸ್ಟ್ ಹೆವಿಯೆಸ್ಟ್ ಬ್ಲೌಸ್ ವರ್ಕ್ ಮಾಡಿಸಿರೋದು ನಾನು. ಸೊ ನೋಡ್ತಾ ಇದ್ದರೆ ಈ ಥರ ಒಂದು ಡಿಸೈನ್ ಬಂದಿದೆ. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ಅಷ್ಟೇ ಈ ಥರ ಇಲ್ಲಿ ಬಾರ್ಡರ್ ಇರೋದ್ರಿಂದ ನಾನು ಯಾವುದೇ ಥರ ವರ್ಕ್ ಮಾಡ್ತಿಲ್ಲ, ಜಸ್ಟ್ ಒಂದೊಂದು ಚಿಕ್ಕ ಫ್ಲವರ್ ಥರ ಮಾಡಿಸಿದ್ದೀನಿ. ಸೊ ಎಡ್ಜಲ್ಲಿ ಈ ಥರ ಬರುತ್ತೆ ಡಿಸೈನ್. ಇದು ಫುಲ್ಲು ಬೀಡ್ಸ್ ವರ್ಕ್ ಆ್ಯಂಡ್ ಇಲ್ಲಿ ಥ್ರೆಡ್ ವರ್ಕ್ ಮಧ್ಯ ಇದೇನು ಪೋರ್ಷನ್ ಇದೆ ಇದೆಲ್ಲ. ಸೊ ಇಲ್ಲಿ ಮರೂನ್, ಸೊ ರೆಡ್ ಆ್ಯಂಡ್ ಕ್ರೀಮ್ ಕಲರ್ ಇದು ಹಾಕ್ಸಿದ್ದೀನಿ ನಾನು ಬೀಡ್ಸ್ ಹಾಕ್ಸಿದ್ದೀನಿ. ಸೊ ಒಳ್ಳೆ ಲುಕ್ ಬರುತ್ತೆ. ಸೈಡ್ ಬಂದು ಈ ಥರ ಸೈಡ್ ಫುಲ್ಲಿ ಕವರ್ಡ್ ಆ್ಯಂಡ್ ಫುಲ್ಲಿ ವರ್ಕ್ ಬ್ಲೌಸ್ ಮಾಡಿಸಿದ್ದೀನಿ. ನಾನು ಎಲ್ಲೂ ಕೂಡ ಒಂದು ಚಿಕ್ಕ ಓಪನಿಂಗ್ಸ್ ಕೂಡ ನಾನು ಬಿಡಿಸಿಲ್ಲ, ಫುಲ್ ವರ್ಕ್ ಮಾಡಿಸಿದ್ದೀನಿ. ನನಗೆ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಬ್ಲೌಸ್ ನನ್ನ ಮದುವೆಲಿ ಇದೆ ಆಗಿದ್ದು ನನಗೆ. ಸೊ ಇಲ್ಲಿ ಬಂದು ಮಾಮೂಲಿ ಪಲ್ಲಕ್ಕಿ ಥರ ಹುಡುಗಿ ಕೂತಿರೋ ಥರ ಆ್ಯಂಡ್ ವಿತ್ ಹಾರ್ಸ್ ಆ್ಯಂಡ್ ಈ ಡೋಲು ಅದ್ರ ಜೊತೆ ಕರ್ಕೊಂಡು ಹೋಗ್ತಾ ಇರೋ ಥರ ಹುಡುಗಿನ ಬ್ರೈಡ್ನ. ಸೊ ಆ ಥರ ಒಂದು ಥೀಮಲ್ಲಿ ಮಾಡಿಸಿದ್ದೀನಿ. ಇದಿಷ್ಟು ಥ್ರೆಡ್ ವರ್ಕೇ ಮಾಡಿರೋದು ಅವರು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಇಲ್ಲಿ ಒಂದೊಂದು ಈ ಥರ ಜುಮ್ಕ ಬರುತ್ತೆ ಬ್ಲೌಸಸ್ಗೆ, ಮೇಲೆ ಒಂದಿಷ್ಟು ಜುಮ್ಕ ಹಾಕಿದ್ದಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಬ್ಲೌಸ್ ಕೂಡ. ನಾನು ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ. ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ತೋರಿಸಿದ್ರೆ ಅವ್ರು ಸೇಮ್ ಸ್ಟಿಚ್ ಮಾಡಿ ಕೊಡ್ತಾರೆ. ದಿಸ್ ವಾಸ್ ದ ಕಂಪ್ಲೀಟ್ ಲುಕ್ ಆಫ್ ಧಾರೆ ಅವ್ರ ಮುಹೂರ್ತ. ಆ್ಯಂಡ್ ಹೀಗೆ ನಾನು ರೆಡಿಯಾಗಿದ್ದೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಸಹನಾ ಮೇಕ್ಓವರ್ಸ್. ಒಂದು ರಿಸೆಪ್ಷನ್ ಮಾಡ್ತಾರೆ ನಮ್ಮ ಕಡೆ. ಸೊ ಅದಕ್ಕೆ ಇದು ಒಂದು ಬ್ಲೂ ಶೇಡಲ್ಲಿ ಕಾಣಿಸ್ತಿದೆ ನಿಮಗೆ, ಬಟ್ ಇಟ್ಸ್ ಪರ್ಪಲ್ ಕಲರ್. ನೋಡ್ತಾ ಇದ್ದೀರಾ, ಲೈಟ್ಗೆ ಬ್ಲೂ ಕಲರ್ ಕಾಣಿಸ್ತಿದೆ, ಬಟ್ ಇಟ್ ಪರ್ಪಲ್ ಕಲರ್, ಫುಲ್ಲಿ ಪರ್ಪಲ್ ಕಲರ್ ಬರುತ್ತೆ ಇದು. ಆ್ಯಂಡ್ ಬ್ಲೌಸು ಕೂಡ ಅಷ್ಟೇ ಪರ್ಪಲ್ಲೇ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಸೆರಗು ಕೂಡ ಅಷ್ಟೇ, ತೋರಿಸ್ತೀನಿ ಒಂದು ಸೆಕೆಂಡ್. ಸೆರಗು ನೋಡ್ತಾ ಇದ್ದೀರಾ, ಈ ಥರ ಮಾವಿನಕಾಯಿ ಡಿಸೈನ್ ಬರುತ್ತೆ. ಸೆರಗು ಕೂಡ ಅಷ್ಟೇ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಕ್ಕೇನೋ ಹೇಳ್ತಾರೆ ಹೆಸರು, ಐ ಡೋಂಟ್ ನೋ. ಈ ಥರ ಒಂದು ಕುಚ್ಚು ಹಾಕ್ಸಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಸ್ಯಾರಿ ನೋಡಿಕೊಂಡು ಹಾಕಿದ್ದಾರೆ, ನಮ್ಮ ಆಂಟಿನೇ ಹಾಕಿರೋದ್ರಿಂದ. ಸೊ ಬ್ಯೂಟಿಫುಲ್ಲಾಗಿ ಹಾಕ್ಕೊಟ್ಟಿದ್ದಾರೆ ನನಗೆ ಕುಚ್ಚಸ್ ಎಲ್ಲ. ಈ ಥರ ಬರುತ್ತೆ. ಸಮಥಿಂಗ್ ಗೋಧಿ ಬೀಡ್ಸ್ ಏನೋ ಹೇಳ್ತಾರೆ ಇದಕ್ಕೆ, ಐ ಡೋಂಟ್ ನೋ. ಸೊ ಇದು ನನ್ನ ಮಾರ್ನಿಂಗ್ ರಿಸೆಪ್ಷನ್ ಸ್ಯಾರಿ. ಇದು ಬ್ಲೌಸ್ ತೋರಿಸ್ತೀನಿ ನಿಮಗೆ.
ರಿಸೆಪ್ಷನ್ ಸ್ಯಾರಿದು ಬ್ಲೌಸ್ ಡಿಸೈನ್ ಬಂದು ಈ ಥರ. ನಾನು ಎಲ್ಲ ಬ್ಲೌಸ್ಗೂ ಕಪ್ಸೆ ಇಟ್ಸಿರೋದು. ಸೊ ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ, ಲೈಕ್ ಫ್ಲವರ್ ಥರ ನೋಡ್ತಾ ಇದ್ದೀರಾ. ಈ ಥರ ಒಂದು ಡಿಸೈನ್ ಮಾಡುತ್ತೆ. ಬ್ಲೌಸ್ಗೂ ಅಷ್ಟೇ, ಐ ಮೀನ್ ನೀವು ಸ್ಲೀವ್ಸ್ಗೆ ಯಾವುದೇ ಬ್ಲೌಸಲ್ಲೂ ನಿಮ್ಮ ಬಾರ್ಡರ್ ರಿಚ್ ಆಗಿದೆ, ರಿಚ್ ಆಗಿದೆ ನಿಮ್ಮದು ಬಾರ್ಡರ್ ಒಂದು ಇಲ್ಲಿವರೆಗೂ ಕವರ್ ಆಗುತ್ತೆ, ಅವ್ರು ಇಲ್ಲಿವರೆಗೂ ಕವರ್ ಆಗುತ್ತೆ ಅಂದರೆ ಇಟ್ಸ್ ಬೆಟರ್. ನೀವು ಯಾವುದೇ ಥರ ಫುಲ್ಲಿ ವರ್ಕ್ ಮಾಡಿಸ್ಬೇಡಿ, ಇಲ್ಲಿ ಜಸ್ಟ್ ಒಂದು ಈ ಥರ ಗ್ಲಿಮ್ಸ್ ಕೊಟ್ಟರೆ ಸಾಕು, ತುಂಬ ರಿಚಾಗಿ ಕಾಣುತ್ತೆ. ಸೊ ಎಡ್ಜಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ ನಾನು. ಇದಕ್ಕೂ ಅಷ್ಟೇ ಪರ್ಪಲ್ ಕಲರ್ ಬೀಡ್ಸ್ ಇಟ್ಸಿದ್ದೀನಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸೊ ಬಾರ್ಡರ್ ಇರೋದ್ರಿಂದ ಇಲ್ಲಿವರೆಗೆ ನಾನು ಯಾವುದೇ ಥರ ವರ್ಕ್ ಮಾಡಿಸಿಲ್ಲ ಇಲ್ಲಿಗೆ. ಸೊ ಇಟ್ಸ್ ಯೋರ್ ಚಾಯ್ಸ್. ಮೋಸ್ಟ್ ಬೆಟರ್ ಏನಂದರೆ ಇಲ್ಲಿ ಬಾರ್ಡರಲ್ಲಿ ನೀವು ಯಾವುದೇ ಥರ ವರ್ಕ್ ಮಾಡಿಸ್ದೇ ಇದ್ದರೆ ಇಟ್ಸ್ ಬೆಟರ್ ಅಂತ ನನ್ನ ಒಂದು ಫೀಲಿಂಗ್. ಸೊ ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡ್ ಬಂದು ಈ ಥರ ಬರುತ್ತೆ ಡಿಸೈನು. ಸೊ ಈ ಥರ ಡಿಸೈನ್ಗೆ ಇದು ಕೂಡ ರಿಸೆಪ್ಷನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ರಿಚ್ಚಾಗೆ ಮಾಡಿಸಿದ್ದೀನಿ ವರ್ಕ್ನ. ಸೊ ಈ ಥರ ಫುಲ್ ಎಲ್ಲ ಕಡೆಗೂ ಈ ಥರ ಬೀಡ್ಸ್ ಬರುತ್ತೆ ಬ್ಯಾಕ್ ಸೈಡು. ಸೊ ಹಾಕಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಾ, ಈ ಥರ ಒಂದು ವರ್ಕ್ ಮಾಡಿಸಿದ್ದೀನಿ. ಇದು ಕೂಡ ಥ್ರೆಡ್ ವರ್ಕ್ ಆ್ಯಂಡ್ ಬೀಡ್ಸ್ ವರ್ಕೆ ನೋಡಿ. ಇನ್ನು ಬ್ಯಾಕ್ ಸೈಡ್ ಈ ಥರ ಬರುತ್ತೆ, ಈ ಥರ ಕಾಣಿಸುತ್ತೆ ಬ್ಲೌಸ್. ಫುಲ್ಲಿ ಬ್ಲೌಸ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ಥರ ಗ್ರೀನ್ಗೆ ಪಿಂಕ್ ಕಲರ್ ಬಂದಿದೆ. ಸೊ ಇದು ನನ್ನ ಫಸ್ಟ್ ಆಫ್ಟರ್ ಮ್ಯಾರೇಜ್ ಫಸ್ಟ್ ಸತ್ಯನಾರಾಯಣ ಪೂಜೆ. ಸೊ ಅದಕ್ಕೆ ನಾನು ಈ ಸ್ಯಾರಿ ತೊಗೊಂಡಿದ್ದೆ. ಸೊ ಇದನ್ನು ನಾನು ಮನಾರ್ಸಲ್ಲಿ ತೊಗೊಂಡಿರೋದು. ಸೊ ಮೈಸೂರಲ್ಲಿ ಮನಾರ್ಸಲ್ಲಿ. ನೆಕ್ಸ್ಟ್ ಈ ಥರ ಒಂದು ಕುಚ್ಚು ಹಾಕ್ಕೊಂಡಿದ್ದೀನಿ, ಇದು ನಾನೇ ಹಾಕ್ಕೊಂಡಿರೋದು. ಸಿಂಪಲಾಗಿರಲಿ ಅಂತ ಈ ಥರ ಒಂದು ಹಾಕಿದ್ದೆ ನಾನು. ಸೊ ಇದು ಬಂದು ಪಲ್ಲು ಬರುತ್ತೆ. ಯಾವಾಗಲೂ ಅಷ್ಟೇ ನೀವು ಕುಚ್ಚನ್ನ ಫೋಲ್ಡ್ ಮಾಡುವಾಗ ಹಿಂಗೆ ಫೋಲ್ಡ್ ಮಾಡಿದರೆ ಸ್ಯಾರಿಗೆ ಇದೆಲ್ಲ ಹಾಳಾಗುತ್ತೆ. ಸೊ ಈ ಥರ ಒಂದು ಫೋಲ್ಡ್ ಮಾಡಿ ನೀವು ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡಿದರೆ ಕುಚ್ಚು ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಸೊ ಈ ಥರ ಸ್ಯಾರಿ ಬರುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬರುತ್ತೆ. ಈ ಥರ ಒಂದು ಚಿಕ್ಕ ಲೀಫ್ ಡಿಸೈನ್ ಮಾಡಿಸಿದ್ದೀನಿ. ಸೊ ಇದು ಕೂಡ ಕಪ್ಸ್ ಬ್ಲೌಸ್ ಆ್ಯಂಡ್ ಸ್ಲೀವ್ಸ್ ಬಂದು ಇಷ್ಟು ಬಾರ್ಡರ್ ಇದೆ, ನೋಡ್ತಾ ಇದ್ದೀರಾ. ಇಷ್ಟು ಬಾರ್ಡರ್ಗೆ ನಾನು ಯಾವ ಥರ ಮಾಡಿಸಿದ್ದೀನಿ ಅಂದರೆ ಈ ಥರ ಸಿಂಪಲ್ಲಾಗಿ ಈ ಥರ ಒಂದು ಮಾಡಿಸಿದ್ದೀನಿ, ಫ್ಲವರ್ ಬರೋ ಥರ. ಸೊ ನಿಮ್ಮ ಲೈಟ್ ಬೆಳಕಿಗೆ ಹಿಂಗೆ ಕಾಣಿಸ್ತಿದೆ, ಬಟ್ ಪಿಂಕಿಗೆ ಗ್ರೀನ್ ಸ್ಯಾರಿ ಆಗಿರೋದ್ರಿಂದ ಗ್ರೀನ್ ಕಲರ್ ಲೀವ್ಸ್ ಬಂದಿರೋದ್ರಿಂದ ಸೊ ಈ ಥರ ಒಂದು ಸ್ಟ್ರೈಟಾಗಿ ಮಾಡಿಸಿದ್ದೀನಿ ಅಷ್ಟೇ. ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ. ಬ್ಯಾಕ್ ಸೈಡ್ ಬಂದು ನಾನು ಈ ಥರ ಕೃಷ್ಣ ಡಿಸೈನ್ ಮಾಡಿಸಿದ್ದೀನಿ. ಸೊ ಈ ಥರ ಒಂದು ಬರುತ್ತೆ. ಇದು ನಾನು ಪಿಂಟ್ರೆಸ್ಟಲ್ಲಿ ನೋಡಿದ್ದೆ. ಪಿಂಟ್ರೆಸ್ಟಲ್ಲಿ ಈ ಥರ ಡಿಸೈನ್ ಇಷ್ಟ ಆಗಿ ಇಲ್ಲಿ ಸೈಡಲ್ಲಿ ನೋಡ್ತಿದ್ದೀರಾ ಈ ಥರ ಒಂದು ಲೋಟಸ್ ಥರ ಬರುತ್ತೆ, ಬಂದು ಈ ಥರ ಒಂದು ಕೃಷ್ಣ ಡಿಸೈನ್ ಬರುತ್ತೆ, ನೋಡ್ತಿದ್ದೀರಾ. ಇದು ಕೂಡ ಅಷ್ಟೇ ಫುಲ್ಲಿ ಹ್ಯಾಂಡ್ ಮೇಡ್ ಥ್ರೆಡ್ ಡಿಸೈನ್. ಇದು ನೋಡ್ತಿದ್ದೀರಾ, ತುಂಬಾ ಬ್ಯೂಟಿಫುಲ್ ಬಂದಿದೆ. ಕೃಷ್ಣ ಒಂದು ಕರು ಇಟ್ಕೊಂಡಿರೋ ಥರ, ಹಿಂದೆಗಡೆ ಹಸು ಇರೋ ಥರ. ಸೊ ಇದು ನಂಗೆ ತುಂಬ ಇಷ್ಟ ಆಗಿ ಈ ಥರ ಡಿಸೈನ್ ಮಾಡಿಸಿದ್ದೆ. ಇದಿಷ್ಟು ಆಗಿತ್ತು ನನ್ನ ಮದುವೆ ಸ್ಯಾರಿ ಕಲೆಕ್ಷನ್. ನಾನು ಎಲ್ಲ ಸ್ಯಾರಿನೂ ಬೈ ಮಾಡಿರೋದು ಸುದರ್ಶನ್ ಸಿಲ್ಕ್ಸ್ ಮೈಸೂರು. ಆ್ಯಂಡ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿರೋದು ಡಿಸೈನರ್ ಸ್ಪಾಟ್ ಅಂತ ಮೀನಾ ಬಜಾರಲ್ಲಿ ಅವರು ಅವೈಲಬಲ್ ಇರ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.